ವಿಕಲಚೇತನರ ಬಾಳಿಗೆ ಬೆಳಕಾದ ಸೌಭಾಗ್ಯ ಬಸವರಾಜ್ ಮುಷ್ಟಿಗೇರಿ. ವರದಿ ಡಿ ಪರಶುರಾಮಪ್ಪ. ರವಿಕಿರಣ ಸೃಜನಶೀಲ ವಿಕಲಚೇತನರ ಸಂಘದ ರಾಜ್ಯ ಮಹಿಳಾ ಅಧ್ಯಕ್ಷರಾದ ಶ್ರೀಮತಿ ಸೌಭಾಗ್ಯ ಬಸವರಾಜ್ ಮುಷ್ಟಿಗೇರಿಯವರು ರಾಜ್ಯದ ನಾನಾ ಕಡೆಗಳಲ್ಲಿ ಸಂಚರಿಸಿ ವಿಕಲಚೇತನರ ಮೂಲಭೂತ ಹಕ್ಕುಗಳು ಸೌಲಭ್ಯ ಒದಗಿಸುವಲ್ಲಿ ಶ್ರಮಿಸಿದ್ದಾರೆ. ಅಂಗವಿಕಲರ ಅಧಿನಿಯಮ ಕಾಯ್ದೆಯನ್ವಯ ಅಂಗವಿಕಲರ ಬಾಳಲ್ಲಿ ಹೊಸತನವನ್ನು ತರಲು ಸರ್ಕಾರದ ಯೋಜನೆಗಳನ್ನು ಮುಟ್ಟಿಸುವಲ್ಲಿ ಅಂಗವಿಕಲರಿಗೆ ಸೌಲಭ್ಯಗಳು, ಅಂಗವಿಕಲರ ಭೇಟಿ ಹಾಗೂ ಸರ್ಕಾರದಿಂದ ಸೌಲಭ್ಯ ತಲುಪುತ್ತಿದೆಯೇ, ಅರ್ಹ ವಿಕಲಚೇತನರ ಕುಂದುಕೊರತೆ ಸಮಸ್ಯೆಗಳನ್ನು ಆಲಿಸಿ ಸಮಸ್ಯೆ ಬಗೆಹರಿಸುವತ್ತ ಇವರ ಚಿತ್ತ, ಇವರ ವ್ಯಕ್ತಿತ್ವಕ್ಕೆ ಪ್ರತಿಯೊಬ್ಬರೂ ಗೌರವಿಸಲೇಬೇಕು. ವಿಕಲಚೇತನರು ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಹಿಂದುಳಿದಿದ್ದು ಅಂಥವರನ್ನು ಮುಖ್ಯವಾಹಿನಿಗೆ ತರುವ ಕೆಲಸವನ್ನು ನನ್ನ ಅಳಿಲು ಸೇವೆಯಂತೆ ಮಾಡುತ್ತಿದ್ದೇನೆ ಎಂದು ಸಿಡಿದೆದ್ದ ಮೃತ್ಯುಂಜಯ ಸುದ್ದಿವಾಹಿನಿಗೆ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ, ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಹಾಗೂ ಜಯಂತಿಗಳಲ್ಲಿ ಪಾಲ್ಗೊಳ್ಳುವ ಜೊತೆಗೆ ಇವರು ಎಲ್ಲರ ಸಹಬಾಳ್ವಿಗೆ ಹುಮ್ಮಸ್ಸು ತರಬಲ್ಲ ದಿಟ್ಟ ಮಹಿಳೆಯಾಗಿದ್ದಾರೆ. ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರಭು ಅವಳಿ ಕೂಡ ಇವರ ಸಾಧನೆಗೆ ಸಹಕರಿಸುತ್ತಿರುವುದು ಹೆಮ್ಮೆ ತರುವಂಥದ್ದು. ವ್ಯಕ್ತಿತ್ವ ವಿಕಸನಕ್ಕೆ ಮಾದರಿಯಾಗಿ ವಿಕಲಚೇತನರ ನೆರವಿಗೆ, ಸಂಕಷ್ಟಕ್ಕೆ ಸ್ಪಂದಿಸುವ ಮನೋಭಾವನೆ ಎಲ್ಲರಿಗೂ ಎಲ್ಲ ಕಡೆಗಳಲ್ಲಿ ಇರುವುದಿಲ್ಲ. ಕೆಲವರಿಗೆ ಮಾತ್ರ ಈ ಅನುಕಂಪ ಹಾಗೂ ಸರ್ಕಾರದ ಯೋಜನೆಗಳನ್ನು ತಲುಪಿಸಲು, ಸರ್ಕಾರದ ಮೊರೆ ಹೋಗಲು ನಿರಂತರ ಹೋರಾಟ ಮಾಡುವ ಛಲಗಾರಿಕೆ ಇರುತ್ತದೆ. ಸೌಭಾಗ್ಯ ಬಸವರಾಜ್ ಮುಷ್ಟಿಗೇರಿಯವರು ವಿಕಲಚೇತನರನ್ನು ಮಾತನಾಡಿಸಿ ಅವರಿಗೆ ಮಕ್ಕಳಲ್ಲಿ ಮಕ್ಕಳಾಗಿ ಬೆರೆಯುವ ಇವರ ಆದರ್ಶ ಗುಣಗಳನ್ನು ಪ್ರತಿಯೊಬ್ಬರೂ ಅಳವಡಿಸಿಕೊಳ್ಳಿ. ಇವರು ವಿಕಲಚೇತನರ ಬಾಳಿಗೆ ಬೆಳಕಾಗಿದ್ದಾರೆ ಎಂದೆನ್ನಬಹುದು. ಅದನ್ನ ಮಾಡಕಂತೇನ್ರಿ ಮೇಡಮ್ ಅವರ? ಮನೆ 4-5 ವರ್ಷ ಆಯ್ತು. ಅರ್ಜಿ ಹಾಕಿದ್ದೇವೆ. ಬೆಳಗಾಂ ಜಿಲ್ಲೆಯಿಂದ ಬಂದಿದೆ. ಜನರಲ್ ನಮಗೆ ಯೂಸ್ ಆಗಲ್ಲ. ಹ್ಯಾಂಡಿಕ್ಯಾಪ್ಟ್ ಆದ್ರೆ ನಂದೊಂದು ತಗೊಳ್ಳಿ.